ಬ್ರೇಕ್ನ ನಂತರ ಪ್ರಜ್ವಲ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇವತ್ತು ಡ್ಯಾಶಿಂಗ್ ಹೀರೋ ಚಾಕ್ಲೇಟ್ ಬಾಯ್ ಪ್ರಜ್ವಲ್ ದೇವರಾಜ್ ಇದ್ದಾರೆ. ಆಗಲೇ ಶ್ವೇತಾ ಹೇಳ್ತಾ ಇದ್ರು ಡಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಕಾಂಟ್ರವರ್ಸಿ ಕ್ವೀನ್ ರಾಖಿ ಸಾವಂತ್ ಜೊತೆ ಕೂಡ ಪ್ರಜ್ವಲ್ ಹೆಜ್ಜೆ ಹಾಕಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಕೇಳೋಣ. ಸೊ ನಿಮ್ಮ ಸ್ಟೈಲ್ ಬೇರೆ, ನಿಮ್ಮ ಲುಕ್ ಬೇರೆ ಅಂತ ಕಾಂಟ್ರವರ್ಸಿ ಕ್ವೀನ್ ಜೊತೆ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಕಂಡ್ರೆ ಭಯ ಅನ್ನೋರು ರಾಖಿ ಸಾವಂತ್ ಜೋಡಿ ಡ್ಯಾನ್ಸ್ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಹುಡುಗಿ ದೇಹದಲ್ಲಿ ಒಬ್ಬ ಹುಡುಗ ಇದ್ದಂಗೆ. ಅವ್ರು ಮಾತಾಡೋ ರೀತಿ ಆಗಲಿ, ನಡ್ಕೊಳ್ಳೋ ರೀತಿ ಆಗಲಿ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಕೂಡ. ನಾನು ನಡುಗ್ತಿರ್ಬೇಕಾದ್ರೆ ಏನಾಯ್ತು, ನನ್ನ ಮಾನಿಟ್ರಲ್ಲಿ ಯೂಶಲಾಗಿ ಅವ್ರನ್ನ ಇಟ್ಕೊಳ್ತಿರ್ಲಿಲ್ಲ, ದೂರದಿಂದ ಮಾನಿಟರ್ ಮಾಡ್ತಿದ್ದೆ, ಟೇಕಲ್ಲಿ ಇಟ್ಕೊಳ್ತಿದ್ದೆ. ಒಂದು 2-3 ಸತಿ ನೋಡಿದ್ರು, ಒಂದು 2 ಮಾನಿಟರ್ ಮೇಲೆ ಹರ್ಷ ಕ್ಯಾ ಯಾರು ತುಮಾರ ಹೀರೋ ಪಕಡ್ತಾ ಇದೀನಿ ಅಂದ್ರೆ ನಾನು ಸಡನ್ ಆಗಿ ಡಗ್ ಅಂತ ನನಗೆ, ನೀನು ರಾಖಿಜಿ ಮಾನಿಟರ್ ಏನ ತೋ ಕ್ಯಾ ಅಚ್ಚಿ ನೀವು ಕ್ಯಾ ಪಕಡ್ನ ಸರಿ ಆಯ್ತು. ಅಲ್ಲ, ನೀವು ಅವ್ರು ನೋಡಿ ನಡಗಿದ್ದ, ನಾವು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಅನ್ಕೊಂಡಿದ್ವಿ. ಇಲ್ಲ ಅಫ್ಕೋರ್ಸ್ ಟೇಕಲ್ಲಿ ಕರೆಕ್ಟಾಗೇ ಮಾಡ್ತಿದ್ದೆ, ಬಟ್ ಅವ್ರು ಆ ಥರ ಮಾತಾಡೋದೆಲ್ಲ ಆದ್ಮೇಲೆ ಸ್ವಲ್ಪ ನಡ್ಕ ಸ್ಟಾರ್ಟ್ ಆಗಿತ್ತು. ಬಟ್ ಒಂದು 2-3 ಟೇಕ್ ಆದ್ಮೇಲೆ ವಿ ಗಾಟ್ ರಿಯಲಿ ಕಡಿಮೆ ಆಗಿ. ನಿಜ ಕಾಲೇಜ್ ಡೇಸ್ ಎಲ್ಲ ಅಂದ್ರೆ ಗೋಲ್ಡನ್ ಡೇಸ್ ಅಂತಾರೆ, ತುಂಬಾ ಎಂಜಾಯ್ ಮಾಡೋ ಡೇಸ್. ಆ ಟೈಮಲ್ಲಿ ಸಿಕ್ಸರ್ ಹೊಡಿಯೋಕೆ ಬಂದ್ಬಿಟ್ರಿ. ಏನೇನು ಮಿಸ್ ಮಾಡ್ಕೊಂಡ್ರಿ ಅಂತ? ತುಂಬ ನನ್ನ ಸ್ನೇಹಿತರು ಒಂದ್ಸತಿ ಸಿಕ್ಸರ್ ನೈಟ್ ಎಫೆಕ್ಟ್ ಸಾಂಗ್ ಶೂಟಿಂಗ್ ಮಾಡ್ತಿದ್ವಿ ಕಂಠೀರವ ಸ್ಟುಡಿಯೋಲಿ. ಸೊ ರಾತ್ರಿ ಒಬ್ಬನೇ ಚೇರ್ ಹಾಕೊಂಡು ಕುತ್ಕೊಂಡು ಟೀ ಕುಡಿತಾ ಇದ್ದೆ. ಟೀ ಕುಡಿದು ಫೋನಲ್ಲಿ ಗೇಮ್ಸ್ ಆಡ್ತಿದ್ದೆ. ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಅವರಲ್ಲಿ ಕೇರಳಲ್ಲಿ ಪಾರ್ಟಿ ಮಾಡ್ತಿದ್ದಾರೆ, ಎಲ್ಲ ಟ್ರಿಪ್ ಹೋಗಿದ್ರು ಕಾಲೇಜಿಂದ ಕೇರಳಲ್ಲಿ. ಮಚ್ಚ ಸಕ್ಕದಾಗಿದೆ ಮಚ್ಚ, ಸೂಪರಾಗಿ ಪಾರ್ಟಿ ಮಾಡ್ತಿದ್ವಿ, ನಮ್ಮ ಬೋಟ್ ಸಪ್ರೇಟಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ನದಿಯಲ್ಲಿ, ಸಕ್ಕದಾಗಿದೆ ಅಂತ. ನಾನು ಇಡ್ರೋ ಫೋನು ಅದು ಇಲ್ಲಿಟ್ರೆ ಇನ್ನೊಬ್ಬ ಮತ್ತೆ ಫೋನ್ ಮಾಡೋನು, ಮಚ್ಚ ಬೇಕು ಅಂದ್ರೆ ನಾನು ಉಳ್ಸೋಕ್ಕೇನೆ ಫೋನ್ ಮಾಡ್ತಿದ್ರು. ಸೊ ಆ ಥರ ಮಿಸ್ಟ್ ಲಾಟ್, ಸಾಕಷ್ಟು ಟ್ರಿಪ್ಸ್ನ ಮಿಸ್ ಮಾಡಿದ್ದೀನಿ. ಬಟ್ ಐ ಗೆಸ್ ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ಏನೋ ಒಂದು ಕಳ್ಕೊಬೇಕಲ್ಲ. ಸೊ ಐ ಥಿಂಕ್ ಇವಾಗ ಓದುವಾಗ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಥರ ಇತ್ತು ನಿಮ್ದು? ನನ್ನ ಪಾರ್ಟ್ ಟೈಮ್ ಅಲ್ವಲ್ಲ, ಫುಲ್ ಟೈಮ್. ಕಾಲೇಜ್ ಪಾರ್ಟ್ ಟೈಮ್ ಆಗಿಬಿಟ್ಟಿತ್ತು ನನಗೆ, ಕೆಲಸ ಫುಲ್ ಟೈಮ್ ಆಗಿ. ನಿಮ್ಮ ತಂದೆ ವಿಲನ್ ಆಗಿ ಇಂಡಸ್ಟ್ರಿಗೆ ಬಂದವರು, ನಿಮಗೆ ಆ ಥರ ಹಾಗೇನ ಒಂದು ಅವಕಾಶ ಸಿಗದಿದ್ರೆ ಏನಂತಿದ್ರಿ ನೀವು? ಅಂದರೆ ಫಸ್ಟು ವಿಲನ್ ಆಗಿ ಐ ಥಿಂಕ್ ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಬಟ್ ನಿಮ್ಗೆ ಅನ್ಸಲಿಲ್ವಾ ಯಾವತ್ತು ನಾನು ಈ ಥರ ಆಗಬೇಕು ಅಂತ? ಇಲ್ಲ, ನಾನು ಆ್ಯಂಟಿ ಹೀರೋ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ತುಂಬ ಇಷ್ಟ. ಚಾಕ್ಲೇಟ್ ಬಾಯ್ ಲುಕ್ಸ್ ವಿಲನ್ ಅಂದ್ರೆ ಹೇಗೆ ಅಂತ ಅದಕ್ಕೆ ಗೆಳೆಯ ನನ್ನ ಸ್ನೇಹಿತ ಹರ್ಷ ಕತೆ ಹೇಳಿದಾಗ ಐ ಗಾಟ್ ವೆರಿ ಎಕ್ಸೈಟೆಡ್. ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್ ಗೆಳೆಯ ಅಲ್ಲಿ. ಸೊ ನಂಗೆ ಅಂಥ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ ತುಂಬ ಇಷ್ಟ. ಇಲ್ಲ, ನನಗೇನು ಅನ್ಸುತ್ತೆ ಅಂದರೆ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರೆ ಇವಾಗ ಹೀರೋಯಿನ್ ಎಳ್ಕೊಂಡು ಹೋಗಬೇಕು ಪ್ರಜ್ವಲ್, ಹೀರೋ ಮುಖ ನೋಡ್ಬಿಟ್ಟು ಯಾಕಪ್ಪ ಇಷ್ಟು ಕಷ್ಟಪಡ್ತೀಯ ಕರ್ಕೊಂಡು ಹೋಗ್ಬೋದು. ಪ್ರಜ್ವಲ್ ಅವ್ರನ್ನ ವಿಲನ್ ಮಾಡಿದ್ರೆ ಆಕ್ಷನ್ ಇರೋದಿಲ್ಲ ಅಲ್ಲಿ. ಆಕ್ಷನ್ ಫೈಟಾ ಅಲ್ಲಿ ಕರ್ಕೊಂಡು ಹೋಗೋದ್ಮೇಲೆ ಇನ್ನೇನು ಫೈಟ್ ಮಾಡೋದು ಅಂತ? ಇಲ್ಲ ಸಿನಿಮಾಲ್ ಫೈಟ್ ಮಾಡ್ತೀನಿ. ರಿಯಲ್ ಲೈಫಲ್ಲೂ ಫೈಟ್ ಮಾಡಕ್ ರೆಡಿ ಇಲ್ವಲ್ಲ ನೀವು? ಇಲ್ಲ, ರಿಯಲ್ ಲೈಫಲ್ಲಿ ನನ್ನ ಗರ್ಲ್ ಫ್ರೆಂಡ್ ತಂಟೆಗೆ ಯಾರಾದ್ರೂ ಬಂದ್ರೆ ಬಿಡೋ. ಅಲ್ಲ ಅಂದ್ರೆ ಗರ್ಲ್ ಫ್ರೆಂಡ್ ಆದ್ರೆ ಯಾರಾದ್ರೂ ನನ್ನ ಗರ್ಲ್ ಫ್ರೆಂಡ್, ಬಟ್ ಫ್ಯೂಚರ್ ಅಲ್ಲಿ ಗರ್ಲ್ ಫ್ರೆಂಡ್ ಇದ್ರೆ ಮಾತ್ರ ಅದು ನನ್ನ ಗರ್ಲ್ ಫ್ರೆಂಡ್ ತಂಟೆಗೆ. ಪ್ರೆಸೆಂಟ್ ಯಾರಿಲ್ಲ. ಅದೇ ಮೊನ್ನೆ ಹೇಳಿದ್ರಲ್ಲ ಆ ಪ್ರೋಗ್ರಾಮ್ ಅಲ್ಲಿ, ಪರವಾಗಿಲ್ಲ ಹೇಳಿ. ಮೊನ್ನೆ ಯಾವ ಪ್ರೋಗ್ರಾಮ್? ಅದೇ ಆ ಪ್ರೋಗ್ರಾಮ್ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ನನ್ನ ಗರ್ಲ್ ಫ್ರೆಂಡ್ ಹೆಸರು ಅಂತ. ಕರೆಕ್ಟ್ ಹೇಳಿ. ಗರ್ಲ್ ಫ್ರೆಂಡ್ ಇದ್ದಿದ್ರೆ ತುಂಬಾ ಧೈರ್ಯದಿಂದ. ಕಾಂಟ್ರವರ್ಸಿಗೂ ಪ್ರಜ್ವಲ್ ಇಬ್ರು ದೂರನಾ? ಕಾಂಟ್ರವರ್ಸಿ ಇದುವರೆಗೂ ಯಾವುದೂ ಆಗಿಲ್ಲ, ಸೊ ಬಹುಶಃ ದೂರನೇ ಅನ್ಸುತ್ತೆ. ನನ್ನ ತುಂಬ ಸಿಂಪಲ್ ಲಾಜಿಕ್, ಹೇಗೆ ಕಾಂಟ್ರವರ್ಸಿ ಮಾಡ್ಕೊಬಾರ್ದು ಅಂತ. ಜಾಸ್ತಿ ಯಾವ್ದ್ರಲ್ಲೂ ಬೇಡದಿರೋ ವಿಷಯಕ್ಕೆ ತಲೆ ಹಾಕ್ತಿದ್ರೆ ಕರೆಕ್ಟಾಗಿ ಜೀವನ ನಡೆಸ್ಕೊಳೋದು ಯಾವ್ದು ಹೇಳ್ಕೊಟ್ಟ ದಾರಿನ. ಅಫ್ಕೋರ್ಸ್. ನೀವು ಎಷ್ಟು ಕ್ಲೋಸ್ ಆಗಿದ್ದೀರಿ ನಿಮ್ಮ ಅಪ್ಪನ ಜೊತೆ? ವೆರಿ ಕ್ಲೋಸ್. ನಾನು ಹೇಳಿದ್ನಲ್ಲ, ನನಗೆ ಚಿಕ್ಕ ವಯಸ್ಸಲ್ಲಿ ಯಾರೋ ಅಷ್ಟೊಂದು ಜನ ಫ್ರೆಂಡ್ಸ್ ಇರಲಿಲ್ಲ ಅಂತ. ಸೊ ಎಲ್ಲವೂ ನಮ್ಮ ತಂದೆ ಹತ್ರ ಹೇಳ್ತಿದ್ದೆ. ಆ್ಯಂಡ್ ತುಂಬ ಜನ ರೇಗ್ಸೋರು, ನನಗೆ ದಪ್ಪ ಇದ್ದಿದ್ದರಿಂದ ಸಾಕಷ್ಟು ರೇಗ್ಸೋರು. ಅದನ್ನ ಬಂದು ನಮ್ಮ ತಂದೆ ಹತ್ರ ಹೇಳ್ಕೊಂಡು ಹೇಳ್ತಿದ್ದೆ. ಸೊ ಆ ಬಾಂಡ್ ಚಿಕ್ಕ ವಯಸ್ಸಿಂದ ಬಹುಶಃ ನಂಗೆ ಅಷ್ಟೊಂದು ಸ್ನೇಹಿತರು ಇಲ್ಲದೇ ಇದ್ರಿಂದ ವಿ ಹ್ಯಾವ್ ಅ ವಂಡರ್ಫುಲ್ ಬಾಂಡ್. ಆ್ಯಂಡ್ ಇವತ್ತಿಗೂ ಎಲ್ಲ ವಿಷಯಗಳನ್ನ ನನ್ನ ತಂದೆ ಜೊತೆ ಶೇರ್ ಮಾಡ್ತೀನಿ. ಸೊ ಐ ಥಿಂಕ್ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ನಮ್ಮ ತಾಯಿ ಈಸ್ ಲೈಕ್ ಅ ಗಾಡೆಸ್ ಟು ಮೀ. ಸೊ ನಿಮ್ಮ ತಂದೆ ದೇವರಾಜ್ ಅಂತ ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ಫಿಲಮ್ ಇಂಡಸ್ಟ್ರಿಲಿ ನಿಮ್ಮ ದೇವರಾಜ್ ಅಂತ ಅದರಿಂದ ಜಾಸ್ತಿ ಅಡ್ವಾಂಟೇಜ್ ಆಯಿತಾ ಅಲ್ಲ ಡಿಸ್ಅಡ್ವಾಂಟೇಜ್ ಆಯಿತಾ? ಸಿನಿಮಾ ಇಂಡಸ್ಟ್ರಿ ಎಂಟರ್ ಆಗೋಕ್ಕೆ ಅಫ್ಕೋರ್ಸ್ ಅನ್ ಅಡ್ವಾಂಟೇಜ್. ಯಾಕಂದರೆ ನಾನು ಗುರ್ತಿಸ್ಕೊಂಡಿದ್ದೆ ದೇವರಾಜ್ ಅವ್ರ ಮಗ ಅಂತಲ್ಲ. ಇವಾಗಲೂ ಎಲ್ಲಾದರೂ ರೋಡಲ್ಲಿ ಹೋಗ್ತಿದ್ರೆ, ಎಲ್ಲಾದರೂ ಶೂಟಿಂಗ್ ಮಾಡ್ತಿದ್ರೆ ಎಲ್ಲರೂ ಪ್ರಜ್ವಲ್ ಅನ್ನೋದಕ್ಕಿಂತ ಮುಂಚೆ ಅಲ್ಲಿ ನೋಡೋ ದೇವರಾಜ್ ಮಗ ಅಂತಾರೆ. ಸೊ ಎಲ್ಲರೂ ಫಸ್ಟ್ ಅದೇ ಹೇಳೋದೆ, ಅಲ್ಲಿ ನೋಡಿ ಮಗ ದೇವರಾಜ್ ಮಗ ಹೋಗ್ತಾನೆ ಅಂತ. ಸೊ ಆ ಐಡೆಂಟಿಟಿ ನನಗೆ ಬಂದಿದ್ದೆ ಅವರಿಂದ. ಸೊ ಇಟ್ ಇಸ್ ವೆರಿ ಈಸಿ. ಬಟ್ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಈ ಸ್ಟಾರ್ ಮಕ್ಕಳಿಗೆಲ್ಲ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೋದು ತುಂಬ ಈಸಿ ಅಂತ.
ನಮ್ಮ ತಂದೆ ಸ್ನೇಹಿತರಾಗ್ಬೋದು, ಯಾರೇ ಆಗ್ಬೋದು, ಒಂದು ಸಿನಿಮಾ ಓಕೆ ನನ್ನ ಫ್ರೆಂಡ್ ಮಗ ಅಂತ ಮಾಡ್ತಾರೆ. ಸರಿಯಾಗಿ ಮಾಡಿಲ್ಲ ಅಂದರೆ 2ನೇ ಸಿನಿಮಾ ಓಕೆ ಪಾಪ ಇನ್ನೊಂದು ಸಿನಿಮಾ ಕೊಡೋಣ, 3ನೇ ಸಿನಿಮಾಲಿ ಮುಚ್ಕೊಂಡು ಹೋಗಪ್ಪ ಮನೆಗೆ, ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ ಅಂತಾರೆ. ಸೊ ಯಾರೇ ಆಗಿದ್ರು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಬೇಕು, ನಿಷ್ಠೆಯಿಂದ ಕೆಲಸ ಮಾಡಬೇಕು. ನಾ ಡೆಡಿಕೇಶನ್ ಇದ್ರೆ ಇಟ್ ವಿಲ್ ಬಿ ವಂಡರ್ಫುಲ್. ಬಟ್ ಅಫ್ಕೋರ್ಸ್ ಸಿನಿಮಾ ಇಂಡಸ್ಟ್ರಿ ಎಂಟರ್ ಆಗೋಕ್ಕೆ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಪ್ರೆಷರ್ ಇತ್ತಾ ಅದ್ರ ಬಗ್ಗೆ? ಯಾಕಂದ್ರೆ ತಂದೆ ದೊಡ್ಡ ನಟರಾಗಿದ್ದು. ಇತ್ತು ಅಂದರೆ ಎಲ್ಲರೂ ಫಸ್ಟ್ ಹೇಳಿದ್ದೆ ಅದು ಇಂಡಸ್ಟ್ರಿಗೆ ಬಂದ ತಕ್ಷಣ, ನಿಮ್ಮ ಅಪ್ಪನೇ ಸುಳ್ಸಪ್ಪ ಸಾಕು, ನಿಮ್ಮ ಅಪ್ಪನೇ ಸುಳ್ಸಪ್ಪ ಸಾಕು ಅಂತ. ನಾನು ಯಾವ್ದು ಈಗ ತಾನೇ ಬಂದಿದ್ದೀನಿ, ಎಲ್ಲರೂ ಇಷ್ಟೊಂದು ಪ್ರೆಷರ್ ಆಗ್ತಿದ್ದಾರೆ ಅಂತ. ನಮ್ಮ ಅಪ್ಪ ಏನು ಸುಮ್ಮನೆ ಅಷ್ಟು ವರ್ಷದಿಂದ ಹೆಸರು ಮಾಡಿದ್ದಾರೆ, ನಾನು ಅವಾಗ ತಾನೇ ಬಂದಿದ್ದೆ, ನಿಮ್ಮ ಅಪ್ಪನೇ ಸುಳ್ಸ್ಬಿಡಪ್ಪ ಸಾಕು ನೀನು ಅಂತ. ನಾನು ಉಳಿಸ್ತೀನಿ ಸರ್ ಉಳಿಸ್ತೀನಿ, ಎಷ್ಟು ಜನ ಹೇಳ್ತೀರಾ ನನಗೆ. ಇನ್ನು ಸಿಕ್ಸರ್ ಮೂಲಕ ಬಂದ ಪ್ರಜ್ವಲ್ಲು ಕ್ರಿಕೆಟರ್ ಆಗ್ತಿದ್ರ ಒಂದ್ ವೇಳೆ ಆಕ್ಟರ್ ಆಗಿಲ್ಲ ಅಂದ್ರೆ? ಇಲ್ಲ, ನನಗೆ ಐ ವಾಂಟೆಡ್ ಟು ಅಂದರೆ ಒಂದು ಆಂಟ್ರಪ್ರನರ್ ಆಗಿ ಹೋಟೆಲ್ಸ್ ಓಪನ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಚೈನ್ ಆಫ್ ರೆಸ್ಟೋರೆಂಟ್ಸ್, ಚೈನ್ ಆಫ್ ಹೋಟೆಲ್ಸ್, ಅದಕ್ಕೆ ಮ್ಯಾನೇಜ್ಮೆಂಟ್ ಓದಿದ್ದು. ಚೈನ್ ಆಫ್ ಹೋಟೆಲ್ಸ್ ಚೈನ್ ಆಫ್ ರೆಸ್ಟೋರೆಂಟ್ಸ್ ಓಪನ್ ಮಾಡಬೇಕಂತ ಆಸೆ ಇತ್ತು ನನಗೆ. ಆ ಆಸೆ ಈಗಲೂ ಇದೆ. ನನಗೆ ಮನೆಗೂ ಸ್ನೇಹಿತ ಯಾರ್ದು ಬಂದರೆ, ಈಗ ನನ್ನ ಸ್ನೇಹಿತರಿಗೆ ಮನೆಗೆ ಪಾರ್ಟಿಗೆ ಕರೆದ್ರೆ ನನ್ನ ಸ್ನೇಹಿತರಿಗೆ ನಾನೇ ಏನೊಂದು ಸ್ಟಾರ್ಟರ್ಸ್ ಆಗಲಿ, ಇಲ್ಲ ಒಂದು ಒಳ್ಳೆ ಕಾಕ್ಟೇಲ್ ಇಲ್ಲ ಮಾಕ್ಟೇಲ್ ಮಾಡ್ಕೊಳ್ಳೋದಾಗ್ಲಿ ನನಗೆ ತುಂಬಾ ಇಷ್ಟ. ಇವಾಗ್ಲೂ ಮಾಡ್ತೀನಿ. ನಾನು ನನ್ನ ಸ್ನೇಹಿತರ ಮನೆಗೆ ಹೋದ್ರು ಅಷ್ಟೇ. ಸೊ ಬೇರೆ ಯಾವ್ದಾದ್ರು ಡಿಶಸ್ ಬರತ್ತಾ ಇಂಟ್ರೆಸ್ಟ್ ಕೊಟ್ಟು ಮನೇಲಿ ಏನಾದ್ರು ಫ್ರೀ ಆಗಿದ್ದಾಗ ಟ್ರೈ ಮಾಡ್ತೀರಾ? ಸ್ಕ್ರಾಂಬಲ್ಡ್ ಎಗ್ ಮಾಡ್ತೀನಿ, ಗ್ರೀನ್ ಟೀ ಮಾಡ್ತೀನಿ. ನಾನು ಬ್ರೌನ್ ಟೀ ಮಾಡ್ತೀನಿ. ಅಲ್ಲ ಕಾಕ್ಟೇಲ್ ಮಾಡಕ್ ಬರುತ್ತೆ ಅಂತ ಹೇಳಿ. ಬಿಟ್ರೆ ಒಳ್ಳೊಳ್ಳೆ ಮಾಕ್ಟೇಲ್ಸ್, ಒಳ್ಳೊಳ್ಳೆ ಹೇಗೆ ಮಾಡ್ತೀರಿ ಹೇಳಿ ಸ್ವಲ್ಪ? ಅದು ತುಂಬಾ ಈಸಿ ಅಲ್ಲ. ಏನೊಂದು 4-5 ಈಗ ಒಂದು ಕ್ರಾನ್ಬೆರಿ ಜ್ಯೂಸು, ಒಂದು ಟಾನಿಕ್ ವಾಟರು, ಆಮೇಲೆ ಇನ್ನೊಂದು ಯಾವ್ದೋ ಆರೆಂಜ್ ಜ್ಯೂಸು, ಒಂದು ಮಿಲ್ಕ್ ಶೇಕು, ಇಷ್ಟಿದ್ರೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ, ಅಂದ್ರೆ ಒಂದು ಟೇಸ್ಟ್ ಇರ್ಬೇಕು ಅದಕ್ಕೆ, ಮಿಕ್ಸ್ ಮಾಡಿಕೊಟ್ರೆ ಆಗೋಯ್ತು. ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರೋಲ್ಲ, ಅಲ್ಲಿ ಎಲ್ಲ ಕಲ್ಸ್ಬಿಟ್ಟು ಕೊಡೋದು ಅಷ್ಟೇ. ಮಿಕ್ಸಿಂಗ್ ಅಲ್ಲೇ ಇದೆ, ಬರೀ ಕಲ್ಸ್ಬಿಟ್ಟು ಕೊಡೋದು ಅಷ್ಟೇ. ಅದನ್ನ ಮಾಕ್ಟೇಲ್ ಕಾಕ್ಟೇಲ್ ಮಾಡೋದು ಹೆಂಗೆ ಅಂತ ಹೇಳಿದ್ರಿ? ಸೌಮ್ಯ ಕೇಳಿದ್ದು ಗ್ರೀನ್ ಟೀ ಮಾಡೋದು ಹೇಳ್ಕೊಡಿ ಪ್ಲೀಸ್. ಗ್ರೀನ್ ಟೀ ಫಸ್ಟ್ ಒಂದು ಎಕ್ಸಾಕ್ಟ್ ಅಲ್ಲ ಈಗ 300 ml ನೀರನ್ನ ಕಿಚನ್ ಶೋ ತಗೊಂಡು ಬರುತ್ತಲ್ಲ ಆ ತರ ಹೇಳಿ. ಇವಾಗ ಒಂದು ಬಾಂಡ್ಲಿಯನ್ನ ತಗೊಳ್ಳಿ, ಮೊದಲು ಒಂದು ಬಾಂಡ್ಲಿನ ತಗೊಳ್ಳಿ, ಅದನ್ನ ಸ್ಟವ್ವಿನ ಮೇಲೆ ಇಡಿ, ಮತ್ತೊಂದು ಲೋಟ ಅಲ್ಲಿ ತಣ್ಣೀರನ್ನ ಹಾಕೊಳ್ಳಿ, ತಣ್ಣೀರ್ನ ಬಾಂಡ್ಲಿಗೆ ಹಾಕಿ, ಅದು ಆಟೋಮೆಟಿಕ್ ಆಗಿ ಬಿಸಿ ಆಗ್ಬಿಡುತ್ತೆ ಸ್ಟವ್ ಆನ್ ಆಗಿದ್ರೆ. ಆಮೇಲೆ ಅದನ್ನ ಮತ್ತೆ ಒಂದು ಸೆರಾಮಿಕ್ ಗ್ಲಾಸ್ ಆದ್ರೂ ಆಗ್ಬೋದು, ಒಂದು ಸ್ಟೀಲ್ ಗ್ಲಾಸ್ ಆದ್ರೂ ಆಗ್ಬೋದು, ಅದರಲ್ಲಿ ಸುರಿಯಿರಿ. ಸುರಿದು ನಿಮಗೆ ಇಷ್ಟ ಆಗುವಂತ ಒಂದು ಗ್ರೀನ್ ಟೀ ಫ್ಲೇವರ್ ಅನ್ನ, ಜಾಸ್ಮಿನ್ ಫ್ಲೇವರ್ ಆಗ್ಬೋದು, ಇಲ್ಲ ಬೇರೆ ಯಾವುದೇ ಫ್ಲೇವರ್ ಆಗ್ಬೋದು, ಆರ್ಗ್ಯಾನಿಕ್ ಗ್ರೀನ್ ಟೀ ಆಗಿರ್ಬೋದು, ಅದನ್ನ ಬಹಳ ಮೆತ್ತಿಗೆ ಎತ್ಕೊಂಡು ಬಹಳ ಸೂಕ್ಷ್ಮತೆಯಿಂದ ಆ ಗ್ಲಾಸ್ ಅಲ್ಲಿ ಮೆತ್ತಿಗೆ ಡಿಪ್ ಮಾಡಿ ನಿಮಗೆ ಅವಶ್ಯಕತೆ ಇರುವಷ್ಟು ಸಕ್ಕರೆಯನ್ನ ಅದಕ್ಕೆ ಮಿಕ್ಸ್ ಮಾಡಿ, ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಡಯಟ್ ಕಾನ್ಶಿಯಸ್ ಅಂದ್ರೆ ಶುಗರ್ ಫ್ರೀನ ಅದಕ್ಕೆ ಆಡ್ ಮಾಡಿ ಮೆತ್ತಿಗೆ ಪ್ರೀತಿಯಿಂದ ಕಲಿಸ್ಬಿಟ್ಟು ಆಮೇಲೆ ನಿಮ್ಮ ಗ್ರೀನ್ ಟೀ ರೆಸಿಪಿಗೆ ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ಬೇಕಾದ್ರೆ ಶೋ ಆದ್ಮೇಲೆ ನಿಮ್ಮೆಲ್ರಿಗೂ ಗ್ರೀನ್ ಟೀ ಮಾಡ್ಕೊಡ್ತೀನಿ. ಈಗ ಬಾಂಡ್ಲಿ ಈಗ ನಾವು ಬಾಂಡ್ಲಿ ಏನೋ ತರಬೇಕಾ? ಬಾಂಡ್ಲಿ ಬೇಡ, ಬಿಸಿ ನೀರು ತರಿಸಿ. ಗಿಫ್ಟ್ ಏನಿದೆ ಅಂತ ಗೊತ್ತಾಗ್ಬಿಡ್ತು. ಬಿರಿಯಾನಿ ನನಗೆ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಳೆಪೇಟೆಲ್ ಅಂದ್ರೆ ಶಿವಾಜಿ ಹೋಟೆಲ್ ಬಿರಿಯಾನಿ. ಶಿವಾಜಿ ಹೋಟೆಲ್ ಬಿರಿಯಾನಿನಾ? ನನಗೆ ಗೊತ್ತಿಲ್ಲ, ಅವರು ತುಂಬಾ ಪ್ರೀತಿಯಿಂದ ಮಾಡಿದೆ. ಆಮೇಲೆ ನಮ್ಮಮ್ಮ ಮಹಾರಾಷ್ಟ್ರೀಯನ್, ಆಮೇಲೆ ಶಿವಾಜಿ ಹೋಟೆಲ್ ಅವರು ಮಹಾರಾಷ್ಟ್ರೀಯನ್ಸ್. ಸೊ ಆ ನಂಟಿನಿಂದ ಮೋಸ್ಟ್ಲಿ ಅವ್ರ ಬಿರಿಯಾನಿ ತುಂಬಾ ಇಷ್ಟ ಅನ್ಸುತ್ತೆ ನನಗೆ. ಬಿರಿಯಾನಿ ನಾನು ಎಲ್ಲೇ ಅಬ್ರಾಡ್ ಶೂಟಿಂಗ್ ಹೋಗಿ ಇಲ್ಲ ಔಟ್ಡೋರ್ ಶೂಟಿಂಗಲ್ಲಿ ಒಂದು 10-15 ದಿವಸ ಮನೇಲಿ ಇಲ್ಲ ಅಂದ್ರೆ ವಾಪಸ್ ಬರ್ತಿದ್ದಂಗೆ ನಮ್ಮಮ್ಮ ಬಿರಿಯಾನಿ ಮಾಡ್ತಾರೆ. ಬೆಳಿಗ್ಗೆ ಟಿಫನ್ಗೆ ಬಿರಿಯಾನಿ ತಿನ್ಬಿಡ್ತೀನಿ. ಬಿರಿಯಾನಿ ತಿನ್ಬಿಟ್ಟು ಗ್ರೀನ್ ಟೀ ಕರೆಕ್ಟಾಗಿ ಡೈಜೆಸ್ಟ್ ಆಗುತ್ತೆ. ಬೆಳಿಗ್ಗೆ ಬಿರಿಯಾನಿ ತಿಂದ್ರಿ ಲೆಫ್ಟ್ ಹ್ಯಾಂಡಿನ ನೀವು? ಹೌದಾ? ನಾನು ಲೆಫ್ಟ್. ಸೊ ಪ್ರಜ್ವಲ್, ಬಿರಿಯಾನಿ ಎಂಜಾಯ್ ಮಾಡ್ತಾ ಇರಿ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ಪ್ರಜ್ವಲ್ಗೆ ಬಿರಿಯಾನಿ ತುಂಬ ಇಷ್ಟ ಅಂತ ಗೊತ್ತಾಯ್ತು. ಸೊ ಎಲ್ರಿಗೋಸ್ಕರ ಗ್ರೀನ್ ಟೀ ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನೀವು ಟ್ರೈ ಮಾಡಿ. ಜೊತೆಗೆ ಸಿಕ್ಕಾಪಟ್ಟೆ ತರಲೆ ಅಂತೆ ಪ್ರಜ್ವಲ್, ಟ್ಯೂಷನ್ಗೆ ಹೋಗದೆ ಒದೆ ತಿಂದಿದ್ದಾರಂತೆ. ಅದು ಯಾಕೆ ಅಂತ ತಿಳ್ಕೊಳ್ಳೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್.